ಮೈಸೂರಲ್ಲಿ 6 ಬಸ್ ಸ್ಟ್ಯಾಂಡ್ ಮಾಡಿದಿರಿ, ಬೆಂಗಳೂರಲ್ಲಿ ಲೆಕ್ಕ ಇಲ್ಲ ಒಂದು 20 ಬಸ್ ಸ್ಟ್ಯಾಂಡ್ ಮಾಡಿದಿರಿ. ಎಲ್ಲಿ ಯಾವ ಜಿಲ್ಲೆಯಲ್ಲೂ ಕೂಡ ಎಲ್ಲ ಜಿಲ್ಲಾ ಬಸ್ ಸ್ಟ್ಯಾಂಡ್ಗಳನ್ನು ಮಾಡಿದಿರಿ. ಮತ್ತು TTMCಗಳು ಮಾಡಿದಿರಿ, ಮತ್ತು ಆದಾಯ ಬರಂಗೆ ಮಾಡಿದಿರಿ. ಇವತ್ತಿಗೂ ಅಷ್ಟೇ ಹೈಯೆಸ್ಟ್ ನಮ್ಮ ಕಾಲದಲ್ಲೇ BMTC KSRTCಗೆ ಹೈಯೆಸ್ಟ್ ಆದಾಯ ಬಾಡಿಗೆ ಬರೋ ರೀತಿ ಮಾಡಿದ್ದು ನಮ್ಮ ಸರ್ಕಾರ. ಅದರಿಂದನೇ ಇವಾಗ ನಡೀತಾ ಇರೋದು ಈ ಸರ್ಕಾರ. ಆದಾಯ ಬರಕ್ಕೆ ಮಾಡಿದ್ದೀರಿ. ನಾವೇನು ಏರಿಕೆ ಮಾಡೋದು ಆದಾಯ ಬಸ್ ಸ್ಟ್ಯಾಂಡ್ಗಳ ದುಸ್ಥಿತಿಯನ್ನು ಸರಿ ಮಾಡೋ ದೃಷ್ಟಿಯಿಂದ ನಾವು ಮಾಡಿದ್ದೀರಿ. ನೀವು ಯಾವ್ದು ಆ ಥರ ತೋರಿಸಿ, ಎಲ್ಲಿ ಮಾಡಿದ್ದೀರಾ? ಯಾವ ಬಸ್ ಸ್ಟ್ಯಾಂಡ್ ಕಟ್ತಾ ಇದ್ದೀರಾ ತೋರಿಸಿ. ನಾನು 2013ರಲ್ಲಿ ನಾನು ಅಧಿಕಾರ ಬಿಟ್ಟಿದ್ದು. BMTC ಲಾಭದಲ್ಲಿತ್ತು, KSRTC ಲಾಭದಲ್ಲಿತ್ತು. ಚೆಕ್ ಮಾಡ್ಕೊಳ್ಳಿ. 1,000 ಕೋಟಿ ಎಕ್ಸ್ಟ್ರಾ ಲಾಭ ಇಟ್ಬಿಟ್ಟು ಹೋಗಿದ್ದೆ ನಾನು. ಲಾಭ ಇಟ್ಬಿಟ್ಟು ಹೋಗಿದ್ದೇನೆ 1,000 ಕೋಟಿ BMTCಯಲ್ಲಿ. ಹೂನಪ್ಪ, ನಾವು ಏನು ಮಾಡೋದು? ಇಡೀ ಪ್ರಪಂಚನೇ ಲಾಸಲ್ಲಿತ್ತಲ್ಲ. ಇಡೀ ಪ್ರಪಂಚನೇ ಕೋವಿಡ್ ಬಂದು ಲಾಸ್ ಆಯಿತು. ಏನು ನಮಗೊಬ್ಬರಿಗೆ? ಈಗ ಕರ್ನಾಟಕ ಒಂದೇ ಲಾಸ್ ಆಗಿದ್ದರೆ ಪರವಾಗಿಲ್ಲಪ್ಪ. ಆಂಧ್ರನೂ ಲಾಸು, ತಮಿಳ್ನಾಡು ಲಾಸು, ಮಧ್ಯಪ್ರದೇಶ ಲಾಸು, ಎಲ್ಲ ಅಮೇರಿಕಾ ಲಾಸು, ಚೈನಾ ಲಾಸು, ಎಲ್ಲ ಬಸ್ಸೇ ಓಡಿಸಂಗಿಲ್ಲಲ್ಲ. ಕೋವಿಡ್ ಬಂದಾಗ ಬಸ್ ಓಡಿದ್ರೆ ತಾನೇ ಲಾಭ ಬರೋದು. ಬಸ್ಸೇ ಓಡಲ್ಲ ಅಂದರೆ ಸಂಬಳ ಅಂತೂ ಕೊಡಬೇಕಲ್ಲ ಎಲ್ಲರಿಗೂ. ನಾವು ಅವಾಗ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ. ನೌಕರರದೆಲ್ಲ ರಾಜ್ಯ ಸರ್ಕಾರದಿಂದ ಹಣ ಕೊಟ್ಟಿದ್ದೀರಿ. ಕೋವಿಡ್ ಸಂದರ್ಭದಲ್ಲಿ ಇಡೀ ಪ್ರಪಂಚದಲ್ಲಿ ಲಾಸ್ ಆಗಿದೆ. ನಮ್ಮದೊಂದೇ ಲಾಸ್ ಆಗಿದ್ದರೆ ನೀವು ಕ್ಲೈಮ್ ಮಾಡಬೇಕಾಯ್ತು. ಆಯಿತು, ನೀವು 2017ರಲ್ಲಿ ನೀವು ಬಿಟ್ಕೊಟ್ಟು ಹೋದ್ರಲ್ಲ, 17-18ರಲ್ಲಿ ಅವಾಗ ಎಷ್ಟು ಲಾಭ ತೋರಿಸ್ಬಿಟ್ಟು ಬಿಟ್ಕೊಟ್ಟಿದ್ರಿ BJPಗೆ? ಕೊಡಿ ಲೆಕ್ಕ. 17-18 ನೀವು ಬಿಟ್ಕೊಟ್ಟಿರಲ್ಲ, BJPಗೆ ಇತ್ತಲ್ಲ ಬಂದಾಗ, ಅವಾಗ ಎಷ್ಟು ಲಾಸ್ ಮಾಡಿಕೊಟ್ಟಿದ್ರಿ? ಲೆಕ್ಕ ಕೊಡಿ. ಅವರೇ ಹೇಳ್ತಾರೆ BJP ಕಾಲದಲ್ಲಿ ಅವರು ಏರಿಕೆ ಮಾಡಿಲ್ಲ, 10 ವರ್ಷಗಳು ಮಾಡಿಲ್ಲ ಅಂತ. ನಾವು ಮನೆ ಆಳ್ರು, ನಾವು ಏರಿಕೆ ಮಾಡಿದ್ದೀರಿ ಅಂತ ಅವರೇ ಹೇಳ್ತಾ ಇದ್ದಾರಲ್ಲ. ನಾವು ಯಾಕೆ ಏರಿಕೆ ಮಾಡಲಿಲ್ಲ? ನಾವು ಈಗ ಪೆಟ್ರೋಲ್ ರೈಸು 10 ವರ್ಷದಿಂದ ರೈಸೇ ಆಗಿಲ್ವಾ? 20 ಸರಿ ರೈಸ್ ಆಗಿದೆ ಪೆಟ್ರೋಲು ಡೀಸೆಲ್ಲು. ನೌಕರರ ತುಟಿ ಭತ್ಯ ರೈಸ್ ಆಗಿಲ್ವಾ? 3 ಸರಿ ರೈಸ್ ಆಗಿದೆ. ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗ 400 ಕೋಟಿ ಕೊಟ್ಟಿದ್ದೇನೆ, ಅಟ್ ಎ ಟೈಮ್ 400 ಕೋಟಿ ರೈಸ್. ಅದು ನ್ಯಾಚುರಲ್. ಅದು ಸಂಬಳ ರೈಸ್ ಆಗೋದು, TADA ರೈಸ್ ಆಗೋದು, ಪೆಟ್ರೋಲ್ ರೈಸ್ ಆಗೋದು, ಡೀಸೆಲ್ ರೈಸ್ ಆಗೋದು ಕಾಮನ್. ಅದು ಹಂಗಿದ್ರೂ ನಾವು ಏರಿಕೆ ಮಾಡಿಲ್ಲಲ್ಲ ನಮ್ಮ ಸರ್ಕಾರ. ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ನಾವು ಬೆಲೆ ಏರಿಕೆ ಮಾಡಿಲ್ಲ. ಕೋವಿಡ್ ಅಂತ ಸಂದರ್ಭದಲ್ಲೂ ಕೂಡ ಸ್ಟ್ಯಾಂಪ್ ಡ್ಯೂಟಿ 10% ಕಡಿಮೆ ಮಾಡಿದ್ದೀನಿ ನಾನು. ರಿಜಿಸ್ಟ್ರೇಷನ್ನ ಇದನ್ನು ಕಡಿಮೆ ಮಾಡಿಕೊಟ್ಟಿದ್ದೀನಿ ಬಡವರಿಗೆ. ಸಾರಿಗೆ ಇಲಾಖೆಯ ಬಸ್ ದರ ಜಾಸ್ತಿ ಮಾಡಲೇ ಇಲ್ಲ ನಾವು. ಆವಾಗ ಕೋವಿಡ್ ಕಷ್ಟ ಟೈಮಲ್ಲೇ ನಾವು ಮಾಡಿಲ್ಲ ಅಂದರೆ ಈಗ ಒಳ್ಳೆ ತೆರಿಗೆ ಬರ್ತಾ ಇದೆ. ಕಾಂಗ್ರೆಸ್ ಟ್ಯಾಕ್ಸ್ಗಳು ಬೇರೆ ಅದರಲ್ಲಿ ಆ್ಯಡ್ ಆಗಿದೆ. ಈಗ ನಿಮಗೇನು ಅವಶ್ಯಕತೆ ಇದೆ ಮಾಡೋಕ್ಕೆ? ಕೋವಿಡ್ಡು ಕಷ್ಟದ ಕಾಲ, ಬಸ್ಸೇ ಓಡ್ತಾ ಇರಲಿಲ್ಲ, ಜನನೇ ಬರ್ತಾ ಇಲ್ಲ, ಸಂಬಳ ಕೊಡೋಕ್ಕೂ ದುಡ್ಡಿರಲಿಲ್ಲ. ಅವಾಗೇ ನಾವು ರೈಸ್ ಮಾಡಿಲ್ಲ. ಇವಾಗ ಯಾಕೆ ರೈಸ್ ಮಾಡ್ತೀರಾ ನೀವು? ಅದು ಜನ ಕೇಳ್ತಾ ಇರೋದು. BJPಯವರು ಬಸ್ಸೇ ಓಡ್ದಿದ್ದ ಕಾಲದಲ್ಲಿ, ಕೋವಿಡಲ್ಲಿ ಬಸ್ಸನ್ನು ಓಡ್ಸೋಕ್ಕೆ ಸಾಧ್ಯ ಇಲ್ಲದಂಥ ಕಾಲದಲ್ಲಿ ಅವ್ರು ರೈಸ್ ಮಾಡಿಲ್ಲ. ನೀವೀಗ ಬಸ್ ಓಡಿಸ್ತಾ ಇದ್ದೀರಾ, ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ಅವಶ್ಯಕತೆ ಏನು? ಇದು ಪ್ರಶ್ನೆ. ಅದೇ ಗ್ಯಾರಂಟಿ ರೋಡು ಬೆಂಗಳೂರು ಪೂರ್ತಿ ಹಳ್ಳ ಬಿದ್ದಿದೆ ರೋಡ್ಗಳು. 2,000 ಕೊಡಲ್ಲನಪ್ಪ, ಓಡಾಡು, ವಾಟ್ ಇಸ್ ಯುವರ್ ಪ್ರಾಬ್ಲಮ್ ಅಂತ ಕೇಳ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಈ ಕಾಂಗ್ರೆಸ್ ಅವ್ರಿಗೆಲ್ಲ ಒಂದೊಂದು ಆಫೀಸ್ ಮಾಡಿಕೊಟ್ಬಿಟ್ಟವ್ರು. ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದೊಂದು ಆಫೀಸು, ಅವ್ರಿಗೊಂದೊಂದು PA, ಅವ್ರಿಗೊಂದೊಂದು ಚೇಂಬರು, ಟೇಬಲು, ಕುರ್ಚಿ, ಸುಣ್ಣ ಬಣ್ಣ, ಅವ್ರಿಗೆ ಸುಣ್ಣ ಬಣ್ಣ ಎಲ್ಲ ಹೊಡಿತಾ ಇದ್ದಾರೆ. ಅದಕ್ಕೆ ಎಲ್ಲಿಂದ ಬರ್ತತೆ? 250 ಕೋಟಿ ಮೇಲೆ ಖರ್ಚು ಮಾಡ್ತಾ ಇದ್ದೀರಾ 4 ವರ್ಷದಲ್ಲಿ. ಗ್ಯಾರಂಟಿ ಅನುಷ್ಠಾನ ಸಮಿತಿ. ಈ ಬೆಲೆ ಇದ್ಯಾಕೆ ಏರಿಕೆ ಮಾಡಿದ್ರಿ?
ಅವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೀವು ದುಡ್ಡು ಕೊಡೋದು ಬದಲು ನಿಲ್ಲಿಸಿದ್ರೆ ಈ ಏರಿಕೆ ತಪ್ಪಿಸ್ಬೋದಾಯ್ತಲ್ಲ. 15 ಇರೋದನ್ನ 5% ಮಾಡ್ಬೋದಾಯ್ತಲ್ಲ. ಸೋಂಕು